ಅದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ವಕ್ಷೇತ್ರ. ಅದೇ ಕ್ಷೇತ್ರದ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ತೀವ್ರ ಪರದಾಡುತ್ತಿರುವ ವಿದ್ಯಾರ್ಥಿಗಳು ರೋಸಿ ಹೋಗಿ ಆಡಳಿತ ವ್ಯವಸ್ಥೆ ವಿರುದ್ಧ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ವರುಣ ವಿಧಾನಸಭಾ ಕ್ಷೇತ್ರದ ನಂಜನಗೂಡು ತಾಲೂಕಿನ ತಗಡೂರು ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಕಾಲೇಜಿನಲ್ಲಿ 580 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಇದು ವಸತಿ ಶಾಲೆಯಾಗಿದ್ದು 6ನೇ ತರಗತಿಯಿಂದ ದ್ವಿತೀಯ ಪಿಯುಸಿವರೆಗೂ ಶಿಕ್ಷಣ ನೀಡಲಾಗುತ್ತಿದೆ. ಆದರೆ ಈ ವಸತಿ ಶಾಲೆಯಲ್ಲಿ ಮೂಲ ಸೌಕರ್ಯಗಳ ಕೊರತೆ ಎದುರಾಗಿದೆ. ಮೆನ್ಯೂ ಚಾರ್ಟ್ ಪ್ರಕಾರ ಊಟ ನೀಡುತ್ತಿಲ್ಲ, ಸ್ವಚ್ಛತೆ ಇಲ್ಲವೇ ಇಲ್ಲ, ಮಕ್ಕಳಿಗೆ ಸಾಂಕ್ರಾಮಿಕ ರೋಗಗಳು ಹರಡುತ್ತಿವೆ, ಹಲಸಿದ ಅನ್ನ ನೀಡುತ್ತಿದ್ದಾರೆ, ಊಟ ಸರಿಯಾಗಿ ತಯಾರಿಸುತ್ತಿಲ್ಲ ಎಂದು ಆರೋಪಿಸಿರುವ ವಿದ್ಯಾರ್ಥಿಗಳು ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಪ್ರಾಂಶುಪಾಲೆ ವಸಂತಕುಮಾರಿ, ನಿಲಯ ಪಾಲಕ ಮಹದೇವಪ್ಪ, ಅತಿಥಿ ಶಿಕ್ಷಕ ಗುರುಸ್ವಾಮಿ ವಿರುದ್ಧ ವಿದ್ಯಾರ್ಥಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕಾಳುಗಳವ ಸಹ ಎಲ್ಲದರಲ್ಲೂ ಹುಳಗಳವ. ಅಲ್ಲಿ ಸ್ಟೋರ್ ರೂಮ್ಲಿ ಪೂರಿಗಳು ಕೊಡ್ತಾರ, ಬರೀ ಎಣ್ಣೆ ಜಿಡ್ಡು. ಆಮೇಲೆ ಹಾಸ್ಟ್ಲಿಂದ ಒಂದು ಫ್ಯಾನ್ ಓಡಲ್ಲ ಸರ್, ಒಂದು ಫ್ಯಾನ್ಲಿ ಸ್ವಿಚ್ಗಳೇ ಇಲ್ಲ ಸರ್. ಒಂದ್ರಲ್ಲಿ ಅಮುಕ್ಬಿಟ್ಟು ಒಂದು ಫ್ಯಾನ್ ಬಳಸ್ಬಿಡಿ, ಬರೀ ಲೈಟ್ಗಳು ಮಾತ್ರ ಡೈರೆಕ್ಟ್ ಹಾಸ್ಟ್ಲಿಂದ ಹಾಸ್ಟ್ಲಿಂದ ನೆಡಕ್ಕೆ ಆಗಲ್ಲ ಸರ್. ಫುಲ್ ಡ್ರೈನೇಜು ಇದು ವೇಸ್ಟ್ ಎಲ್ಲ ಲೀಕೇಜ್ ಸರ್. ಬಟ್ಟ ಬಿದ್ರ ಬರೀ ಅದ್ರ ಮೇಲೆ ಸಹ ಬೀಳೋದು, ಹೆಂಗೆ ಹೋಗಕ್ಕೆ ಆಗಲ್ಲ ಸರ್. ಬರೀ ಡ್ರೈನೇಜ್ ವೇಸ್ಟ್ಗಳು ಸರ್. ಬಾತ್ರೂಮ್ಗಳು ಬರೀ ಎಲ್ಲ ಸ್ಟೋರ್ ಆಗ್ಬಿಟ್ಟವೆ ಸರ್. ಫುಲ್ ತುಂಬ್ಕೊಂಡು ಸುರಿತವೆ ಸರ್, ಆಚೆ ಬರ್ತವೆ ಸರ್. ಸ್ನಾನನೇ ಮಾಡೋಕ್ಕಾಗಲ್ಲ, ವಾಸನೆ ಸರ್. ಆಮೇಲೆ ಸ್ವಿಚ್ಗಳಿಲ್ಲ ಸರ್. ಆಮೇಲೆ ಡೀಪ್ ಫ್ಯಾನ್ ಮಾಡಕ್ಕೆ ಹೋಗ್ತಾರೆ, ಕರೆಂಟ್ ಸಿಕ್ಸ್ತಾರೆ. 3 ಜನ ಕರೆಂಟ್ ಹೊಡ್ಸ್ಕೊಂತಿದ್ದಾರೆ ಸರ್. ಆಮೇಲೆ ಫ್ಯಾನ್ಗಳು ಬರಲ್ಲ ಸರ್. ಫುಲ್ಲಲ್ಲಿ ಹೋಯ್ತು ಅಂದರೆ ಫುಲ್ಲು ನೀರು ತೊಡಗಿಸುತ್ತೆ ಸರ್ ಬಾತ್ರೂಮ್ನೆಲ್ಲ ಸರ್. ಆಮೇಲೆ ರಾತ್ರಿ ಕಳ್ಸ್ಕೊಂಡಿರ ಅನ್ನ ಕೊಡ್ತಾರೆ ಸರ್. ಆಮೇಲೆ ಗುಡ್ಸ ಮಿಸರ್ ಅಂತಾರೆ ಸರ್, ಫುಲ್ ಡಬಲ್ ಮೀನಿಂಗ್ ಸರ್. ಆಮೇಲೆ ಹಂಗೆ ಬೋಯ್ದು ಸರ್. ಆಮೇಲೆ ತಂಡ ಮಿಸ್ತಾರೆ ಹಂಗೆ ಆಮೇಲೆ ಯಾವ ಮೋದಿ ಬಂದ್ರೆ ಅಂತ ಏನು ಕಿತ್ಕೊಳ್ಳೋಕ್ಕಲ್ಲ ಹಂಗೆ ಸರ್. ಲಂಚ ಕೊಟ್ಟು ತಿಂಗಳು 20,000 ರೂಪಾಯಿ ಕೊಡ್ತೀನಿ ಅಂತ ಎಲ್ಲ ಸರ್ ಮಾತಾಡ್ತೀವಿ ಸರ್. ಅದಕ್ಕೆ ನಮ್ಗೆ ವಾರ್ಡನ್ ಸರಿ ಹೇಳ್ತೀರಿ ಸರ್. ಅವತ್ತು ಹುಡುಗಿರ್ದಲ್ಲ ಹಿಂಗೆಲ್ಲ ಮುಡ್ತಾರೆ ಸರ್. ಆಮೇಲೆ ಅವ್ರಿಗೆ ಅಮೀರ ಅಂತಾರೆ ಸರ್. ಆಮೇಲೆ ಅಂತೀರಿ ಸರ್. ಆಮೇಲೆ ನಾವು 4 ಜನ 9 ಊಟ ಚೆನ್ನಾಗಿಲ್ಲ ಅಂತ ಕೇಳಕ್ ಹೋಗಿಲ್ಲ ಸರ್. ಆಗ ನೀವು ಏನಾರ ಊಟ ಚೆನ್ನಾಗಿಲ್ಲ ಓರ ಮಾಡಿಸ್ತೀನಿ ರೂಮ್ ನಾವು ಲೀಟರ್ ಆಗಿದ್ದೀವಿ ಸರ್. 4 ಜನ ಅವ್ರಿಗೆ ರೂಮಲ್ಲಿ ಲೈಟ್ ಇರಲಿಲ್ಲ ಸರ್. ಲೈಟ್ ಹಾಕಿ ಅದಕ್ಕೆ ಲೈಟ್ ಸರ್. ಸೊಳ್ಳೆ ಪಡೆದ ಕೊಟ್ಟಾಗ ನಂಗೆ ಕೊಡ್ರು ಸರ್. ನೀವು ಏನು ನಮ್ಮ 4 ಜನ ಇದ್ದಾರೆ, ನೀವೇನು ಅರ್ಧ ಇದೈತಾರ ನೀವೇ ಕಟ್ಕೊಡ್ಬೇಕು, ಅದೇ ಕಟ್ಕೊಡ್ಬೇಕು ಅಂತ ಹೇಳು ಸರ್. ಕೂಡಲೇ ಅವರನ್ನು ಅಮಾನತು ಮಾಡಬೇಕೆಂದು ವಿದ್ಯಾರ್ಥಿಗಳು ಪಟ್ಟು ಹಿಡಿದಿದ್ದು ಬೆಳಿಗ್ಗೆಯಿಂದಲೇ ಪ್ರತಿಭಟನೆ ನಡೆಸುತ್ತಿದ್ದಾರೆ. ವಿದ್ಯಾರ್ಥಿಗಳು ಊಟ ಸೇವಿಸದೆ ಉಪವಾಸದೊಂದಿಗೆ ಪ್ರತಿಭಟನೆ ಮಾಡುತ್ತಿದ್ದು ಆಡಳಿತ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿದ್ಯಾರ್ಥಿಗಳಿಗೆ ಪೋಷಕರು ಸಾಥ್ ನೀಡಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರತಿನಿಧಿಸುವ ತಗಡೂರು ಗ್ರಾಮದ ಅಟಲ್ ಬಿಹಾರಿ ವಾಜಪೇಯಿ ವಸತಿ ಶಾಲೆ ಮತ್ತು ವಿಜ್ಞಾನ ಪಿಯು ಕಾಲೇಜಿನಲ್ಲಿಯೇ ಹೀಗಾದರೆ ಇಡೀ ರಾಜ್ಯದ ಪರಿಸ್ಥಿತಿ ಏನು ಎಂಬ ಪ್ರಶ್ನೆ ಎದುರಾಗಿದೆ. ಅಲ್ಲದೆ ಸಂಬಂಧಿಸಿದವರನ್ನು ಅಮಾನತು ಪಡಿಸುವವರೆಗೂ ಹೋರಾಟ ನಿಲ್ಲುವುದಿಲ್ಲ ಎಂದು ವಿದ್ಯಾರ್ಥಿಗಳು ಮತ್ತು ಪೋಷಕರು ಎಚ್ಚರಿಕೆ ನೀಡಿದ್ದಾರೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು.